ಸ್ನೇಹಿತರೆ, ಇವತ್ತು ವಿಶ್ವದಲ್ಲಿ ವಿಶ್ವಯುದ್ಧ ಸಂಭವಿಸುವಂತಹ ಕಾರ್ಮೋಡ ಕೌದಿದೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ಕೊಳ್ಳೋಣ, ಸಂವಿಧಾನ, ಮಾನವ ಹಕ್ಕುಗಳು ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಚರ್ಚೆ ಆಗುವಂಥ ವಿಷಯ. ಇಸ್ಲಾಮಿಕ್ ದೇಶಗಳಲ್ಲಿ ಆ ರೀತಿಯಾಗೆಲ್ಲ ಇರೋದಿಲ್ಲ. ಅಲ್ಲೇನಿದ್ರು ಶರಿಯಾ ಕಾನೂನು ಅಷ್ಟೇ. ಇರಾನ್ನಲ್ಲಿ ದಂಗೆ ಆಗ್ತಾ ಇರೋದು ಶಿಯಾ ಸಮುದಾಯದ ಮುಸಲ್ಮಾನರಿರುವಂಥ ದೇಶದಲ್ಲಿ. ಅದಕ್ಕೆ ಈಗ ಕಾಶ್ಮೀರದಲ್ಲೆಲ್ಲೂ ಕೂಡ ಯಾರು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ, ಲಡಾಖಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ನಮ್ಮ ಸೇನಾ ಮುಖ್ಯಸ್ಥರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಯಾವಾಗ ಪೆಹಲ್ಗಾಮ್ನಲ್ಲಿ ದಾಳಿಯನ್ನು ಮಾಡಲಾಯಿತೋ ಅವತ್ತೇ ನಾವು ಪಾಕಿಸ್ತಾನಕ್ಕೆ ಸರಿಯಾದ ತಿರುಗೇಟನ್ನು ಕೊಡ್ತಾ ಇದ್ವಿ, ಬುದ್ಧಿಯನ್ನು ಕಲಿಸ್ತಾ ಇದ್ವಿ. ಆದರೆ ಕಟ್ಟ ಕಡೆಯ ಅವಕಾಶ ಅಂತ ಪಾಕಿಸ್ತಾನಕ್ಕೆ ಕೊಟ್ಟಿರೋದು. ಇಂಥ ಹುಚ್ಚಾಟನೇನಾದರೂ ಮಾಡಿದ್ರೆ ಈ ಸತಿ ಮಾತ್ರ ಉಳಿಸೋದೇ ಇಲ್ಲ. ನಾವು ಸಂಪೂರ್ಣ ತಯಾರಾಗಿ ಕೂತಿದೆ ಭಾರತ ಅಂತ ಹೇಳುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ, ಯಾವುದೋ ಒಂದು ಭಯೋತ್ಪಾದನೆ ಸಂಘಟನೆ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು. ಆದರೆ ಈಗಿರೋ ಸನ್ನಿವೇಶ ಹೆಂಗಿದೆ ಅಂದರೆ, ಒಂದೊಂದೇ ಭಯೋತ್ಪಾದನೆ ಸಂಘಟನೆಗಳು ಭಾರತದ ಮೇಲೆ ದಾಳಿ ಮಾಡ್ರೆ ಆಗಲ್ಲ, ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ದಾಳಿಯನ್ನು ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂಗಿದೆ. ಅಜರ್ ಮಸೂದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. 1000 ಜನ ಭಯೋತ್ಪಾದಕರು ಭಾರತದಲ್ಲಿ ಒಳನುಸುಳಲಿಕ್ಕೆ ತಯಾರಾಗಿದ್ದಾರೆ ಅಂತ ಒಂದು 5-6 ದಿನದ ಹಿಂದೆ. ಆಜಾದಿ ಕಾಶ್ಮೀರ್ ಅಂದರೆ ಸ್ವತಂತ್ರ ಕಾಶ್ಮೀರವನ್ನು ಸ್ವತಂತ್ರಗೊಳಿಸಬೇಕಾದ್ರೆ ಇವ್ರಿಗೆ ಸಹನೆಯಿಂದ ವಿನಂತಿ ಮಾಡಿದ್ರೆ ಯಾವ ಕಾಲಕ್ಕೂ ನಮಗೆ ಆಜಾದ್ ಕಾಶ್ಮೀರ ಸಿಗೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಹಿಂದೂಗಳ ಕತ್ತನ್ನು ಕೊಯ್ದಾಗ ಮಾತ್ರ ನಮಗೆ ಆಜಾದ್ ಕಾಶ್ಮೀರ ಸಿಗೋದು, ಸ್ವತಂತ್ರ ಕಾಶ್ಮೀರ ಸಿಗೋದು ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಮುನೀರತ್ತಿಂದ ಬಿರಿಯಾನಿನ ಕಕ್ಕಿಸ್ತಾರ ಟ್ರಂಪ್. ಹೌದು ಸ್ನೇಹಿತರೆ, ನಾನಿವತ್ತು ನಿಮ್ಮೊಟ್ಟಿಗೆ ಒಂದು ಗಂಭೀರವಾದ ವಿಚಾರವನ್ನು ಹಂಚ್ಕೊಂಡೋಗಿದ್ದೀನಿ. ಯಾಕೆ ಅಂತೇಳಿದ್ರೆ ಸ್ನೇಹಿತರೆ, ಇವತ್ತು ವಿಶ್ವದಲ್ಲಿ ವಿಶ್ವಯುದ್ಧ ಸಂಭವಿಸುವಂತಹ ಕಾರ್ಮೋಡ ಕೌದಿದೆ. ಅದಕ್ಕೆ ಇಂಬನ್ನು ಕೊಡ್ತಾ ಇರತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ ಅವರು, ಅಮೇರಿಕದ ಅಧ್ಯಕ್ಷರು. ಇವರಿವಾಗ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಇರಾನ್ನಲ್ಲಿ ನಡೀತಿರುವಂತಹ ಆಂತರಿಕ ದಂಗೆಗೆ ಪ್ರೇರೇಪಣೆಯನ್ನು ಕೊಡ್ತಿದ್ದಾರೆ ಪರೋಕ್ಷವಾಗಿ. ಅವ್ರು ಏನು ಹೇಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು, ನೀವೆಲ್ಲರೂ ಪ್ರತಿಭಟನೆಯನ್ನು ಮುಂದುವರಿಸಿ, ನಾನು ನಿಮ್ಮೊಟ್ಟಿಗಿದ್ದೇನೆ, ಹೆಲ್ಪ್ ಈಸ್ ಆನ್ ಗೋಯಿಂಗ್, ಅಂದರೆ ಸಹಾಯ ನಾವು ನಿಮಗೆ ಬಹಳ ಬೇಗ ತಲುಪಿಸ್ತೀವಿ ಅಂತ. ಅಷ್ಟಲ್ಲದೆ ಅಯತುಲ್ಲಾ ಖಮೇನಿ ಅವರಿದ್ದಾರಲ್ಲ, ಅವ್ರಿಗೆ ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ, ಜನಸಾಮಾನ್ಯರ ಮೇಲೆ ಏನಾದರೂ ನೀವು ದಾಳಿಯನ್ನು ಮಾಡಿದ್ರೆ ನಾವು ನಿಮ್ಮ ಮೇಲೆ ಮಿಲಿಟ್ರಿ ಆ್ಯಕ್ಷನನ್ನು ಮಾಡಲೇಬೇಕಾಗುತ್ತೆ, ನಿಮ್ಮ ಮೇಲೆ ದಾಳಿಯನ್ನು ಮಾಡ್ತೀವಿ ಅಂತ ಇವತ್ತು ಸ್ಪಷ್ಟತೆ ಇರೋದು. ಹಾಗಾಗಿ ಇರಾನ್ ಇವತ್ತು ತೀರ ಸಂಕಷ್ಟದಲ್ಲಿದೆ. ಅಲ್ಲಿನ ರಿಯಾಲ್ ಏನಿದೆ, 1 ರಿಯಾಲ್ ಅಂದರೆ ಇವಾಗ ನಮ್ಮ ಭಾರತದ ₹1 ಅಂತಿದೆ ಅಂತ ಇಟ್ಕೊಳ್ಳಿ, ಅಲ್ಲಿನದನ್ನು ರಿಯಾಲ್ ಅಂತ ಕರೀತಾರೆ, ಇರಾನ್ನ ಕರೆನ್ಸಿಯನ್ನು. ಆ ರಿಯಾಲ್ ಇವತ್ತು ಡಾಲರ್ನ ಎದುರುಗಡೆ $1 ಪರ್ಚೇಸ್ ಮಾಡಬೇಕಂದ್ರೆ 14 ಲಕ್ಷ ರೂಪಾಯಿಗಳನ್ನು ತೆರಬೇಕು ಇರಾನ್. ಅಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿರೋದು. ಹಾಗಾಗಿ ಅಲ್ಲಿನ ಜನ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ದಾರೆ. ಈ ಒಂದು ಇಸ್ಲಾಮಿಕ್ ಆಡಳಿತ ಏನಿದೆ ಇವತ್ತು, ಅದರಿಂದ ಹೊರಗಡೆ ಬರಬೇಕು ಅಂತ ಅಲ್ಲಿ ಪರ್ಷಿಯಾ ಅಂತ ಕರಿತಿದ್ರು ಮೊದಲನೇ ಇದರಲ್ಲಿ, ಅವರು ಅಗ್ನಿಯ ಆರಾಧಕರು ಅಂತೆಲ್ಲ ಹೇಳ್ತಾರೆ. ಆ ಒಂದು ವ್ಯವಸ್ಥೆಗೆ ನಾವು ಮರಳಬೇಕು, ನಾವು ಹಿಜಾಬ್ನ ಮುಖವಾಡದಲ್ಲಿ ಬದುಕೋದಿಲ್ಲ, ಕಟ್ಟರ್ ಇಸ್ಲಾಮಿಕ್ ವಾದದ ಕೆಳಗಡೆ ನಾವು ಬದುಕೋದಿಲ್ಲ ಅಂತ ಇವತ್ತು ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ. ಅದು ಶಿಯಾ ಮುಸಲ್ಮಾನರು ಇರೋವಂಥ ಬಾಹುಳ್ಯ ಇರೋವಂಥ ದೇಶ ಯಾವುದು, ಇರಾನ್. ಹಾಗಾಗಿ ಇರ್ಫಾನ್ ಸುಲ್ತಾನಿ ಅಂತ ಒಬ್ಬ ಈ ಒಂದು ಹೋರಾಟದ ಮಂಚೂಣಿ ನಾಯಕ, ಅಲ್ಲಿನ ಕೋರ್ಟ್ಗಳಿವತ್ತು ಏನಂತ ಹೇಳಿದೆ ಅಂದರೆ, ಈ ಪ್ರತಿಭಟನೆಯನ್ನು ನೀವು ಹತ್ತಿಕ್ಕಬೇಕು, ಯಾರು ಸರ್ಕಾರದ ವಿರುದ್ಧ, ಇರಾನ್ ಸರ್ಕಾರದ ಅಂದರೆ ಅಯತುಲ್ಲಾ ಖಮೇನಿ ಅವರಿದ್ದಾರಲ್ಲ, ಆ ಸರ್ಕಾರದ ವಿರುದ್ಧ ಯಾರು ದಂಗೆಯನ್ನು ಮಾಡ್ತಾರೋ ಅವರನ್ನು ನೇಣಿಗೇರಿಸಬೇಕು ಅಂತ. ಸ್ನೇಹಿತರೆ, ನಾವಿಲ್ಲಿ ನೋಡ್ಕೊಳ್ಳೋಣ, ಸಂವಿಧಾನ, ಮಾನವ ಹಕ್ಕುಗಳು ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಚರ್ಚೆ ಆಗುವಂಥ ವಿಷಯ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮತ ಬ್ಯಾಂಕ್ನ ಆಧಾರದಲ್ಲಿ ಮಾತ್ರ ರಾಜಕಾರಣ ನಡೀತಕ್ಕಂಥದ್ದು. ಇಸ್ಲಾಮಿಕ್ ದೇಶಗಳಲ್ಲಿ ಆ ರೀತಿಯಾಗೆಲ್ಲ ಇರೋದಿಲ್ಲ. ಅಲ್ಲೇನಿದ್ರು ಶರಿಯಾ ಕಾನೂನು ಅಷ್ಟೇ. ಬೀದಿ ಮಧ್ಯಕ್ಕೆ ತೊಗೊಂಬರ್ತಾರೆ, ಕ್ರೇನಲ್ಲಿ ಎಳೆದುಬಿಟ್ಟು ನೇಣು ಹಾಕಿ ಹೋಗ್ತಾ ಇರ್ತಾರೆ ಅಷ್ಟೇ, ಬಹಿರಂಗವಾಗೇ ನೇಣಾಕ್ತಾರೆ. ಅಲ್ಲಿ ಯಾವ ಮಾನವ ಹಕ್ಕುಗಳು ಇರಲ್ಲ. ಆದರೆ ಮಾನವ ಹಕ್ಕುಗಳ ಹೆಸರಲ್ಲಿ ಪ್ರಶ್ನೆ ಕೇಳೋ ಅಂಥವ್ರು ಇದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂತಂದರೆ ಅದು ಇಸ್ಲಾಮಿಕ್ನ ಕಟ್ಟರ್ ದೇಶ ಆಗಿರುತ್ತೆ. ಹಾಗಾಗಿ ಮುಸಲ್ಮಾನರು ಯಾವುದೇ ವಿಧವಾದಂಥ ಶಿಕ್ಷೆಗಳನ್ನು ಕೊಟ್ಟರೂ ಕೂಡ ಅದರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಇರಾನಿನ ಪ್ರಸ್ತುತ ಪರಿಸ್ಥಿತಿ. ಇದಕ್ಕೆ ಅಮೇರಿಕಾ ಯಾಕೆ ಎಂಟ್ರಿ ಆಗ್ತಿದೆ ಅಂತ ಹೇಳಿದ್ರೆ, ಅಲ್ಲಿನ
ಪರಮಾಣು ಶಸ್ತ್ರಾಸ್ತ್ರಗಳ ಒಂದು ನಾಶ ಮಾಡಬೇಕು ಅನ್ನೋವಂಥ ವಿಷಯವನ್ನು ಇಟ್ಕೊಂಡಿರೋದು. ಆದರೆ ಪರೋಕ್ಷವಾಗಿ ನೀವು ನೋಡುವಾಗ ಅಮೇರಿಕ ಎಲ್ಲೇ ಕೂಡ ದಾಳಿಗಳನ್ನು ಮಾಡಿದ್ರು ಕೂಡ ಅದ್ರ ಹಿಂದೆ ತನ್ನ ದೇಶದ ಡಾಲರ್ ರೇಟನ್ನು ಕಾಪಾಡ್ಕೊಳ್ಳೋದು ಮತ್ತು ತನ್ನ ದೇಶಕ್ಕೆ ಬೇಕಾಗಿರುವಂಥ ಖನಿಜ ಸಂಪನ್ಮೂಲಗಳಿರ್ಬೋದು, ಇಂಧನ ಸಂಪನ್ಮೂಲಗಳಿರ್ಬೋದು, ಅದನ್ನು ಕ್ರೋಢೀಕರಣ ಮಾಡ್ಕೊಳೋದು, ತನ್ನ ಅಣತಿಯ ಮೇಲೆ ನಡೆಯುವಂಥ ಸರ್ಕಾರಗಳನ್ನು ರಚನೆ ಮಾಡೋದು ಅನ್ನೋದು ಸುಸ್ಪಷ್ಟ. ಇವೆಲ್ಲವೂ ಕೂಡ ಚೀನಾವನ್ನು ಹತೋಟಿಯಲ್ಲಿಡಲಿಕ್ಕೆ ಮತ್ತು ಭಾರತವನ್ನು ಹತೋಟಿಯಲ್ಲಿಡಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರು ಮಾಡ್ತಾ ಇರುವಂಥ ಒಂದು ಬೃಹತ್ ಮಟ್ಟದ ಷಡ್ಯಂತ್ರ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಇದು ಇರಾನ್ನ ವಾಸ್ತವ ಪರಿಸ್ಥಿತಿ. ಆದರೆ ಈಗ ಮುಲ್ಲಾ ಮುನೀರಿಂಗೆ ಬಿರಿಯಾನಿ ತಿನ್ನಿಸಿದ್ರಲ್ಲ, ವೈಟ್ ಹೌಸಿಗೆ ಕರೆದು 2-3 ಸಲ ಪ್ರೀತಿಯಿಂದ ಬಿರಿಯಾನಿ ತಿನ್ನಿಸಿದ್ರಲ್ಲ ಟ್ರಂಪ್ ಅವರು, ಆ ಮುಲ್ಲಾ ಮುನೀರ, ಪಾಕಿಸ್ತಾನದ ಮುಲ್ಲಾ ಮುನೀರ ತಿಂದಿರೋ ಬಿರಿಯಾನಿನ ಕಕ್ಕು ಅಂತ ಪರಿಸ್ಥಿತಿಯಲ್ಲಿ ಇವತ್ತಿದ್ದಾನೆ. ಇದು ನನಗೆ ತುಂಬ ಮಜವಾಗಿರುವಂಥ ವಿಚಾರ ನಿಮ್ಮೊಟ್ಟಿಗೆ ಹಂಚ್ಕೊಳಕ್ಕೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಪಹಲ್ಗಾಮ್ನಲ್ಲಿ ಯಾವಾಗ ದಾಳಿ ಮಾಡಿ ಹಿಂದೂಗಳನ್ನು ಧರ್ಮ ಕೇಳಿ ತಲೆಗೆ ಬುಲೆಟ್ ಇಟ್ಟು ಶೂಟ್ ಮಾಡಿದ್ರಲ್ಲ ಅವರ ಕುಟುಂಬಸ್ಥರ ಸಮ್ಮುಖದಲ್ಲೇ, ಆವಾಗ ನಮ್ಮ ದೇಶದಲ್ಲಿ ಎದ್ದಿದ್ದಂಥ ಪ್ರಶ್ನೆಗಳೇನು, ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ, ಆ ರೀತಿಯಾಗಿ ಇದನ್ನು ಮಾಡಬಾರ್ದು, ಎಲ್ಲರೂ ಒಂದೇ ತಕ್ಕಡಿಗೆ ಹಾಕಿ ತೂಕ ಮಾಡಬಾರ್ದು ಅಂತೆಲ್ಲ ಸಾಕಷ್ಟು ಇಂಡಿ ಮೈತ್ರಿಕೂಟದ ನಾಯಕರು ಸಮರ್ಥನೆಯನ್ನು ಮಾಡಿರಲ್ಲಪ್ಪ ನೀವು. ಇವತ್ತು ಕೂಡ ಅದೇ ಆಗ್ತಿದೆ. ಯಾಕೆ ಅಂತೇಳಿದ್ರೆ ನೋಡಿ, ಅಂತಾರಾಷ್ಟ್ರೀಯ ವಿಚಾರಗಳು ಯಾವತ್ತೂ ಒಂದಕ್ಕೊಂದು ಕೊಂಡಿಯಂತೆ ಹೆಣೆದುಕೊಂಡಿರ್ತವೆ. ನಾವು ನೋಡಬೇಕೀಗ ಇರಾನ್ನಲ್ಲಿ ದಂಗೆ ಆಗ್ತಾ ಇರೋದು ಶಿಯಾ ಸಮುದಾಯದ ಮುಸಲ್ಮಾನರಿರುವಂಥ ದೇಶದಲ್ಲಿ. ಅದಕ್ಕೆ ಈಗ ಕಾಶ್ಮೀರದಲ್ಲೆಲ್ಲೂ ಕೂಡ ಯಾರು ಪ್ರತಿಭಟನೆಯನ್ನು ಮಾಡ್ತಾಯಿಲ್ಲ, ಲಡಾಖಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಶಿಯಾ ಮುಸಲ್ಮಾನರು ಲಡಾಖ್ನಲ್ಲಿದ್ದಾರಂತೆ. ಹಾಗಾಗಿ ನಿನ್ನೆ ಅಲ್ಲೊಂದು ಪ್ರತಿಭಟನೆ ನಡೆದಿದೆ. ಇವ್ರೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಟ್ರಂಪ್ನ ಶವಪೆಟ್ಟಿಗೆ ಮತ್ತು ಇಸ್ರೇಲ್ನ ನೆತನ್ಯಾಹು ಅವರದ ಭಾವಚಿತ್ರಗಳನ್ನು ಒಂದು ಶವಪೆಟ್ಟಿಗೆ ಮೇಲೆ ಅಂಟಿಸಿ ಗೋ ಟು ಹೆಲ್ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಖಮೇನಿಯವರ ಆಡಳಿತ ಅಂತ್ಯ ಆಗಬಾರ್ದು. ಈ ಇರ್ಫಾನ್ ಸುಲ್ತಾನಿ ಏನಿದಾನಲ್ಲ, ಇವನ್ನ ನೇಣಿಗಾಕಬೇಕು. ಯಾಕೆ ಅಂತ ಹೇಳಿದ್ರೆ ಇವನು ಅಲ್ಲಾನ ವಿರುದ್ಧ ಹೋರಾಟ ಮಾಡ್ತಾ ಇರೋದು, ದೇವರ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಅದಕ್ಕೆ ಅಂತ. ಅಂದರೆ ಇವರು ಆಯತುಲ್ಲಾ ಖಮೇನಿಯವರನ್ನು ದೇವ್ರು ಮಾಡಿಬಿಟ್ರು, ಒಬ್ಬ ಧರ್ಮಗುರುವನ್ನು ದೇವ್ರು ಮಾಡಿಬಿಟ್ರು. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬರೋದಾದರೆ, ಪಾಕಿಸ್ತಾನದಲ್ಲೂ ಕೂಡ 30% ಶಿಯಾಗಳಿದ್ದಾರಂತೆ, 70% ಜನ ಸುನ್ನಿಗಳಿದ್ದಾರಂತೆ. ಹಾಗಾಗಿ ಈಗ ಇರಾನಿನ ಬಾರ್ಡರ್ ಗಡಿ ಪ್ರದೇಶ ಏನಿದೆ ಪಾಕಿಸ್ತಾನಕ್ಕೆ ಹೊಂದ್ಕೊಂಡಂತೆ ಇರೋದು. ಹೇಳಿ ಕೇಳಿ ಇವತ್ತು ಅಮೇರಿಕ ಇವತ್ತೇನಾದರೂ ಇರಾನ್ನ ಮೇಲೆ ದಾಳಿಯನ್ನು ಮಾಡಿದ್ರೆ ಅಲ್ಲಿರುವಂಥ ನಿರಾಶ್ರಿತರು ಮತ್ತು ಸಾಕಷ್ಟು ಜನ ನಾಗರಿಕರು ಪಾಕಿಸ್ತಾನದ ಒಳಗಡೆಗೆ ನುಗ್ಗುವಂತಹ ಸಂಭವ ಇದೆ. ಮತ್ತು ಎಲ್ಲಿ ಇದು ಶಿಯಾ ಸುನ್ನಿ ಯುದ್ಧವಾಗಿ ಮಾರ್ಪಾಡಾಗುತ್ತೋ ಅನ್ನೋ ಭಯ ಕೂಡ ಮುಲ್ಲಾ ಮುನೀರನ್ಗೆ ಕಾಡ್ತಾ ಇರೋದು. ಹಾಗಾಗಿ ಮುಲ್ಲಾ ಮುನೀರ ಏನು ಮಾಡ್ದ ಅಂತ ಹೇಳಿದ್ರೆ, ಈ ಕಡೆ ಭಾರತಕ್ಕೆ ಗೊತ್ತಾಗಬಾರ್ದು, ನಾನು ನನ್ನ ಇರಾನ್ ಗಡಿ ಪ್ರದೇಶವನ್ನು ಕಾಪಾಡ್ಕೋಬೇಕು, ಪಾಕಿಸ್ತಾನ ಮತ್ತು ಇರಾನ್ನ ಗಡಿ ಪ್ರದೇಶದಲ್ಲಿ ಯಾರು ಒಳನುಸುಳದಂತೆ ಕಾಪಾಡ್ಕೊಬೇಕು ಅಂತ ಚಿಂತೆ. ಯಾಕೆ ಅಂತ ಹೇಳಿದ್ರೆ ಇವನಿಗೆ ತಿನ್ನೋಕೆ ಅನ್ನ ಇಲ್ಲ, ಇಲ್ಲಿ ಇವ್ರಿಗೆ ಬಿರಿಯಾನಿ ಇಲ್ಲ ತಿನ್ನೋಕ್ಕೆ. ಇನ್ನು ಅವರೆಲ್ಲ ಒಳಗಡೆ ಬಂದರೆ ಎಲ್ಲಿಂದ ಕೊಡ್ತಾರೆ? ಹೆಸ್ರಿಗಷ್ಟೇ ಅಂಬಿ ತುಂಬಿ ಬಾಯಿ ಅಂತ ಹೇಳೋದು. ಮುಸ್ಲಿಂ ಬ್ರದರ್ಹುಡ್ ಅಂತ ಇವ್ರು ಏನು ಹೇಳ್ತಾರಲ್ಲ, ಅದೆಲ್ಲ ಬರೀ ಮಾತು, ಬೂಟಾಟಿಕೆ ಅಷ್ಟೇ. ಯಾಕೆಂದರೆ ಅವ್ರನ್ನೆಲ್ಲ ಒಳಗಡೆ ಬಿಟ್ಕೊಂಡ್ರೆ ಪಾಕಿಸ್ತಾನದ ನಾಗರಿಕರಿಗೇ ಅನ್ನ ಹಾಕೋ ಶಕ್ತಿ ಪಾಕಿಸ್ತಾನಕ್ಕಿಲ್ಲ. ಇನ್ನು ಅವರೆಲ್ಲ ಬಂದುಬಿಟ್ರೆ ಹೆಂಗೆ ಅಂದ್ಬಿಟ್ಟು ಇವಾಗ ಮುಲ್ಲಾ ಮುನೀರ ಏನು ಮಾಡಿದಾನಂದರೆ 30,000ಕ್ಕಿಂತ ಹೆಚ್ಚಿನ ಸೈನಿಕರನ್ನು ಇರಾನ್ನ ಗಡಿಗೆ ರವಾನಿಸ್ತಿದ್ದಾನೆ. ಈ ಆ್ಯಕ್ಟಿವಿಟಿ ಭಾರತಕ್ಕೇನಾದರೂ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ, LOC ಇದೆಯಾ, ಇದು ನಮ್ಮದು ಲೈನ್ ಆಫ್ ಕಂಟ್ರೋಲ್ ಇದೆಯಲ್ಲ, ಲೈನ್ ಆಫ್ ಕಂಟ್ರೋಲ್ ಅಂದರೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಏನಿದೆಯಲ್ಲ, ಗಡಿ ನಿಯಂತ್ರಣ ರೇಖೆ ಮಾಡಿದಾರಲ್ಲ POK ಹತ್ರ, ಅಲ್ಲಿಗೆ 2 ದಿನದಿಂದ ಸತತವಾಗಿ ಡ್ರೋನ್ಗಳನ್ನು ಕಳಿಸ್ತಿದ್ದಾರೆ. ನಮ್ಮ DGM ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅಂತ ಏನು ಹೇಳ್ತಾರೆ, ಸೇನೆಯ ಮುಖ್ಯಸ್ಥರು ಇರೋರು, ಅವರು ಸ್ಪಷ್ಟತೆಯನ್ನು ಪಡಿಸಿದ್ದಾರೆ. ಮತ್ತು ಪಾಕಿಸ್ತಾನಕ್ಕೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ನಾವು ಅವತ್ತೇ ನಿಮ್ಮನ್ನು ಒಡೆದು ಮುಗಿಸ್ತಾ ಇದ್ವಿ, ಆದರೆ ನೀವು ಈ ರೀತಿಯಾಗಿ ಡ್ರೋನ್ಗಳನ್ನು ಕಳಿಸ್ಬೇಡಿ, ಈ ಹುಚ್ಚಾಟನ ನಿಲ್ಲಿಸಿ ಅಂತ DGM ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ನಮ್ಮ ಸೇನಾ ಮುಖ್ಯಸ್ಥರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿಯನ್ನು ಮಾಡಲಾಯಿತೋ ಅವತ್ತೇ ನಾವು ಪಾಕಿಸ್ತಾನಕ್ಕೆ ಸರಿಯಾದ ತಿರುಗೇಟನ್ನು ಕೊಡ್ತಾಯಿದ್ವಿ, ಬುದ್ಧಿಯನ್ನು ಕಲಿಸ್ತಾ ಇದ್ವಿ. ಆದರೆ ಕಡೆಯ ಅವಕಾಶ ಅಂತ ಪಾಕಿಸ್ತಾನಕ್ಕೆ ಕೊಟ್ಟಿರೋದು. ಇಂಥ ಹುಚ್ಚಾಟನೇನಾದರೂ ಮಾಡಿದ್ರೆ ಈ ಸತಿ ಮಾತ್ರ ಉಳಿಸೋದೇ ಇಲ್ಲ, ನಾವು ಸಂಪೂರ್ಣ ತಯಾರಾಗಿ ಕೂತಿದೆ ಭಾರತ ಅಂತ ಹೇಳುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಯಾಕೆ ಅಂತ ಹೇಳಿದ್ರೆ ರುದ್ರಾ ಬ್ರಿಗೇಡ್ ಇರ್ಬೋದು, ಭೈರವ್ ಬೆಟಾಲಿಯನ್ ಇರ್ಬೋದು, ಶಕ್ತಿ ಬಾಂಡ್ ರೆಜಿಮೆಂಟ್ ಇರ್ಬೋದು. ಈ ರೀತಿಯಾದ ಮಲ್ಟಿ ಟಾಸ್ಕಿಂಗ್ ಅಂದರೆ ಇವಾಗ ಒಂದು BSF ಯೋಧ ಇದ್ದರೆ ಬರೀ ಯುದ್ಧ ಮಾಡ್ತಾರೆ ನೇರವಾಗಿ. ಆದರೆ ಇವೆಲ್ಲ ಹೆಂಗೆ ಅಂದರೆ ಅತ್ಯಂತ ಮುಂದುವರಿದ ಒಂದು ಭಾಗವಾಗಿ ಇವತ್ತು ನೌಕಾಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ಭೂಸೇನೆ ಇರ್ಬೋದು, ಎಲ್ಲವೂ ಸೇರಿಕೊಂಡು ಒಟ್ಟೊಟ್ಟಿಗೆ ಮಲ್ಟಿ ಟಾಸ್ಕಿಂಗು. ಅಂದರೆ ಈಗ ಒಬ್ಬರು ಸರಬರಾಜು ಏನಾಗ್ತಿರುತ್ತೆ ಮದ್ದುಗುಂಡುಗಳು, ಅದ್ರ ಚೈನ್ ಲಿಂಕನ್ನೇ ಕಟ್ ಮಾಡಿಬಿಡ್ತಾರೆ. ಈ ಭೈರವ ಬೆಟಾಲಿಯನ್ ಅನ್ನೋರು ಯಾವುದಕ್ಕೂ ಇದು ಕಮಾಂಡೋಗಳು ಇರ್ತಾರಲ್ಲ, ಬ್ಲ್ಯಾಕ್ ಕಮಾಂಡೋಗಳು, ಅವ್ರ ರೀತಿಯಾದಂಥ ಬೆಟಾಲಿಯನ್ಸ್ ಇವು ಎಲ್ಲವೂ ಸನ್ನದ್ಧವಾಗಿ ನಿಂತಿದೆ. ಅವತ್ತೇ ನಾವು ನಿಮಗೆ ಟ್ಯಾಂಕರ್ಗಳನ್ನು ನುಗ್ಗಿಸ್ತಾ ಇದ್ವಿ, ಆದರೆ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ ಪಾಕಿಸ್ತಾನಕ್ಕೆ. ಆದರೆ ಈ ರೀತಿಯಾಗಿ ಡ್ರೋನ್ಗಳನ್ನು ಕಳಿಸೋದು, ಭಾರತದ ಮೇಲೆ ಒಂದು ಬೇಹುಗಾರಿಕೆಯನ್ನು ಮಾಡೋದು, ಭಾರತೀಯ ಸೇನೆ ಏನಾದರೂ ಆ್ಯಕ್ಟಿವಿಟಿಗಳನ್ನ ಮಾಡ್ತಿದೆಯಾ ಅಂತೇಳಿ ಮಾಡಿದ್ರೆ ಇನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಆಪರೇಷನ್ ಸಿಂಧೂರ್ ಈಸ್ ಆನ್ ಗೋಯಿಂಗ್ ಅಂತ ಹೇಳುವಂತಹ ವಿಚಾರವನ್ನು ಉಪೇಂದ್ರ ದ್ವಿವೇದಿಯವರು ಇಟ್ಟಿರ್ತಕ್ಕಂಥದ್ದು. ಅದಕ್ಕೆ ಮುಂದುವರೆದವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಹಳೆ ಭಾರತ ಅಲ್ಲ, ನಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಲಿಕ್ಕೆ ಅನ್ನುವಂಥ ವಿಚಾರನೂ ಕೂಡ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಪಿನಾಕ ಇರ್ಬೋದು, ಪ್ರಳಯ್ ಇರ್ಬೋದು, ಬ್ರಹ್ಮೋಸ್ ಇರ್ಬೋದು, ಇವುಗಳ ಎಲ್ಲ ಆವೃತ್ತಿಯನ್ನು ಕೂಡ ಇವತ್ತು ಭಾರತ ಇಟ್ಕೊಂಡಿದೆ. ಇನ್ನೂ ಮುಂದುವರೆದ ಆವೃತ್ತಿಗಳಿಗೋಸ್ಕರ ಪ್ರಯತ್ನವನ್ನು ಪಡ್ತಿದೆ ಮತ್ತು ಟ್ಯಾಂಕರ್ಗಳನ್ನು ಕೂಡ ಸನ್ನದ್ಧವಾಗಿ ಇಟ್ಕೊಂಡಿದೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದೇನು ಅಂದರೆ, ಇವತ್ತು ಅದೇ ಒಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈ ಲಷ್ಕರ್ ಎ ತೊಯ್ಬಾ ಅಂತ ಇದೆ. ಇದರ ಮುಂದುವರೆದ ಭಾಗನೇ ದ ರೆಸಿಸ್ಟೆಂಟ್ ಫ್ರಂಟ್ ಅಂತ. ಲಷ್ಕರ್ ಎ ತೊಯ್ಬಾ ಇಲ್ಲಿ ಕೂತ್ಕೊಂಡು, ಎಲ್ಲಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ದ ರೆಸಿಸ್ಟೆಂಟ್ ಫ್ರಂಟ್ ಅನ್ನುವಂಥ ಒಂದು ಸ್ಥಳೀಯ ಸಂಘಟನೆಯನ್ನು ಕಾಶ್ಮೀರದಲ್ಲಿ ಹುಟ್ಟಾಕಿ ಅದರ ಮುಖಾಂತರ ಸಹಾಯವನ್ನು ಪಡ್ಕೊಂಡು ಪೆಹಲ್ಗಾಮ್ನ ದಾಳಿ ಮಾಡಿದ್ದು. ಇದರ ರೂವಾರಿ ಯಾರಪ್ಪ ಅಂತ ಹೇಳಿದ್ರೆ ಸೈಫುಲ್ಲಾ ಕಸೂರಿ ಅಂತ. ಈ ಸೈಫುಲ್ಲಾ ಕಸೂರಿ ಇದು ಲಷ್ಕರ್ ಎ ತೊಯ್ಬಾದ ಇವಾಗಿನ ಉಪಮುಖ್ಯಸ್ಥ ಇವನು, ಅಂದರೆ ಒಬ್ಬ ಮುಖ್ಯಸ್ಥ ಇವನು. ಇವಾಗ ಇದ್ರ ಮೂಲ ಮುಖ್ಯಸ್ಥ ಬಂದ್ಬಿಟ್ಟು ಹಫೀಜ್ ಸಯ್ಯದ್ ಅಂತ. ಅವನ ನೆಕ್ಸ್ಟು ಇವನು ಇವಾಗ ಯಾರೋ ಸೈಫುಲ್ಲಾ ಕಸೂರಿ, ಇವನೇ ಇವಾಗ ಪೆಹಲ್ಗಾಮ್ನ ದಾಳಿಯನ್ನು ಮಾಡಿಸಿದ್ದು. ಈ ಸೈಫುಲ್ಲಾ ಕಸೂರಿ ಒಂದು ಭಾಗಕ್ಕಾದರೆ ಅಜರ್ ಮಸೂದ್ ಅಂತಿದ್ದಾನೆ, ಇವನು ಜೈಷೆ ಮೊಹಮ್ಮದ್ನ ಒಬ್ಬ ಮುಖ್ಯಸ್ಥ. ಇದೊಂದು ಭಯೋತ್ಪಾದಕ ಸಂಘಟನೆ. ಈ ಎರಡೂ ಸಂಘಟನೆಗಳು ಇವತ್ತು ಒಟ್ಟುಗೂಡಿ ಒಂದು ಇದನ್ನು ಮಾಡಿದ್ದಾರೆ, ಬಹವಲ್ಪುರದಲ್ಲಿ ಒಂದು ಸಭೆಯನ್ನು ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಟಾಪ್ ಕಮಾಂಡರ್ಸು, ಅಂದರೆ ಈ ಭಯೋತ್ಪಾದನೆ ಸಂಘಟನೆಗಳ ಮುಖ್ಯಸ್ಥರುಗಳೆಲ್ಲ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಈ ಅಜರ್ ಮಸೂದ್ನ ಮಗ ಅಬೂ ತಾಲಾ ಅಂತ ಇದ್ದಾನೆ. ಈ ಅಬೂ ತಾಲಾ, ಸೈಫುಲ್ಲಾ ಕಸೂರಿ ಇವರೆಲ್ಲ ಸೇರಿಕೊಂಡು ಇವತ್ತು ಭಾರತದ ಮೇಲೆ ದಾಳಿಯನ್ನು ಮಾಡ್ತೀವಿ ಅಂತ ಹೇಳುವಂತಹ ವಿಷಯವನ್ನು ಮುಂದಿಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಒಂದು ಘಟನೆ ನಡೀತಿತ್ತು ಯಾವಾಗಲೂ. ಯಾರಾದರೂ ಈಗ ಮೋದಿಯವರ ವಿರುದ್ಧ ತಿರುಗಿ ಬೀಳ್ಬೇಕಾದ್ರೆ, ಭಾಜಪ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ಬೇಕಾದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗ್ಬಿಡ್ತಾಯಿದ್ವು. ಇಷ್ಟು ದಿನ ಏನಾಗ್ತಾಯಿತ್ತು ಅಂದರೆ, ಯಾವುದೋ ಒಂದು ಭಯೋತ್ಪಾದನೆ ಸಂಘಟನೆ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾಯಿತ್ತು. ಆದರೆ ಈಗಿರೋ ಸನ್ನಿವೇಶ ಹೆಂಗಿದೆ ಅಂದರೆ, ಒಂದೊಂದೇ ಭಯೋತ್ಪಾದನೆ ಸಂಘಟನೆಗಳು ಭಾರತದ ಮೇಲೆ ದಾಳಿ ಮಾಡ್ರೆ ಆಗಲ್ಲ, ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ದಾಳಿಯನ್ನು ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂಗಿದೆ. ಹಾಗಾಗಿ ಇವಾಗ ಅಜರ್ ಮಸೂದ್ ಇರ್ಬೋದು, ಹಫೀಜ್ ಸಯ್ಯದ್ ಇರ್ಬೋದು, ಅವನ ಮಗ ಅಬೂ ತಾಲಾ ಇರ್ಬೋದು, ಸೈಫುಲ್ಲಾ ಕಸೂರಿ ಇರ್ಬೋದು, ಅಬು ಮೂಸಾ ಇರ್ಬೋದು, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ನಿನ್ನೆ ಬೈಠಕನ್ನು ಮಾಡಿದ್ದಾರೆ. ಈ ಹಿಂದೆ ಅಜರ್ ಮಸೂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದ, 1000 ಜನ ಭಯೋತ್ಪಾದಕರು ಭಾರತದಲ್ಲಿ ಒಳನುಸುಳಲಿಕ್ಕೆ ತಯಾರಾಗಿದ್ದಾರೆ ಅಂತ ಒಂದು 5-6 ದಿನದ ಹಿಂದೆ. ಇವ್ರು ನಮಗೆ ಏನೂ ಬೇಡ, ನಾವು ಹೋಗಿ ಶಹೀದ್ ಆಗೋಗ್ತೀವಿ. ಶಹೀದ್ ಅಂದರೆ ಏನು ಅಂದರೆ, ಇವ್ರಿಗೆ ಶಹೀದ್ ಅನ್ನೋ ಅರ್ಥನೇ ಗೊತ್ತಿಲ್ಲ. ಒಳ್ಳೆಯ ಕೆಲಸಗಳಿಗೋಸ್ಕರ ಯಾರಾದರೂ ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಅಂತಹ ವ್ಯಕ್ತಿಯನ್ನು ಶಹೀದ್ ಅಂತ ಕರೆಯೋದು. ಒಳ್ಳೆಯ ಕೆಲಸ ಅಂದರೆ ಯಾವುದೇ ಇರ್ಬೋದು, ಒಂದು ದೇಶವನ್ನು ರಕ್ಷಣೆ ಮಾಡೋದಿರ್ಬೋದು, ಅಥವಾ ಅನ್ಯರ ಪ್ರಾಣವನ್ನು ರಕ್ಷಣೆ ಮಾಡೋದಿರ್ಬೋದು, ಅಥವಾ ಸತ್ಕಾರ್ಯಗಳಿಗೋಸ್ಕರ ಪ್ರಾಣ ಕೊಡೋರಿಗೆ ಶಹೀದ್ ಅಂತ ಕರಿಬೇಕು. ನರಸಂಹಾರ ಮಾಡೋದಕ್ಕೋಸ್ಕರ, ಇನ್ನೊಂದು ದೇಶದಲ್ಲಿ ಭಯೋತ್ಪಾದನೆ ಮಾಡೋಕ್ಕೋಸ್ಕರ ಯಾರು ಪ್ರಾಣವನ್ನು ತರ್ತಾರೋ ಅಂಥವ್ರನ್ನ, ಅಂದರೆ ಸೂಸೈಡ್ ಬಾಂಬರ್ ಅಂತ ಕರಿತೀವಲ್ಲ ನಾವು, ಅಂಥವ್ರನ್ನೆಲ್ಲ ಹೋಗ್ಬಿಟ್ಟು ಶಹೀದ್ ಅಂತ ಕರೆಯೋ ಮಟ್ಟಕ್ಕೆ ಈ ಭಯೋತ್ಪಾದನೆ ಸಂಘಟನೆಗಳು ಬಂದಿರೋದು. ಹಾಗಾಗಿ 1000 ಜನ ತಯಾರಾಗಿ ಕೂತಿದ್ದಾರೆ. ನಮಗೇನು ಹಣನೂ ಬೇಡ, ಏನೂ ಬೇಡ, ನಮ್ಮನ್ನು ಭಾರತದ ಒಳಗಡೆ ನುಸುಳ್ಬಿಡಿ ಸಾಕು, ನಾವು ಇದು ಮಾಡ್ತೀವಿ, ಶಹೀದ್ ಆಗ್ತೀವಿ ನಾವು ಅಂತ ಹೇಳುವಂಥ ಮಾತನ್ನು ಹೇಳಿದ. ಈಗ ಈ ಮೂಸಾ ಅನ್ನೋನಿದಾನಲ್ಲ, ಇವನು ಇವಾಗ
ಲಷ್ಕರ್ ಎ ತೊಯ್ಬಾದ ಉಪ ಕಮಾಂಡರ್ ಇವನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಏನಪ್ಪ ಅಂತ ಹೇಳಿದ್ರೆ, ಆಜಾದಿ ಕಾಶ್ಮೀರ್ ಅಂದರೆ ಸ್ವತಂತ್ರ ಕಾಶ್ಮೀರವನ್ನು ಸ್ವತಂತ್ರಗೊಳಿಸ್ಬೇಕಾದ್ರೆ ಇವ್ರಿಗೆ ಸಹನೆಯಿಂದ ವಿನಂತಿ ಮಾಡಿದ್ರೆ ಯಾವ ಕಾಲಕ್ಕೂ ನಮಗೆ ಆಜಾದ್ ಕಾಶ್ಮೀರ ಸಿಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಹಿಂದೂಗಳ ಕತ್ತನ್ನು ಕೊಯ್ದಾಗ ಮಾತ್ರ ನಮಗೆ ಆಜಾದ್ ಕಾಶ್ಮೀರ ಸಿಗೋದು, ಸ್ವತಂತ್ರ ಕಾಶ್ಮೀರ ಸಿಗೋದು ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇವಾಗ ಈ ವಿಡಿಯೋ ಎಲ್ಲ ಕಡೆಗೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಈ ಮುಲ್ಲಾ ಮುನೀರ ಇವಾಗ ಯಾವ ರೀತಿಯಾಗಿ ಅಟ್ಕಾಯಿಸ್ಕೊಂಡಿದ್ದಾನೆ ಅಂದರೆ, ಟ್ರಂಪು ಮುಲ್ಲಾ ಮುನೀರಂಗೆ ಯಾವ ರೀತಿಯಾಗಿ ಅಟ್ಕಾಯಿಸ್ಕೊಂಡಿದ್ದಾರೆ ಅಂದರೆ, ವೈಟ್ ಹೌಸಲ್ಲಿ ಹೋಗಿ ತಿಂದಿದ್ನಲ್ಲ ಬಿರಿಯಾನಿ, ಭಿಕ್ಷೆ ಬೇಡಿ ಸಾಲ ಇಸ್ಕೊಂಬಂದಿದ್ನಲ್ಲ, ಅಮೇರಿಕಾದ ಮುಂದೆ ದೊಂಬಾಲ ಬಿಟ್ಟು ವಿಶ್ವ ಬ್ಯಾಂಕಲ್ಲಿ ಸಾಲವನ್ನು ತೊಗೊಂಡಿದ್ದಾನಲ್ಲ, ಅದನ್ನೆಲ್ಲ ಮರಳಿ ಕೊಡಬೇಕಂದ್ರೆ ಅಮೇರಿಕಾ ಹೇಳಿದ ರೀತಿಯಲ್ಲಿ ಈ ಮುಲ್ಲಾ ಮುನೀರ ಕುಣಿಯುವಂಥ ಸಂದರ್ಭ ಇವತ್ತಿರೋದು. ಈ ಕಡೆ ಇರಾನ್ನೂ ಬಿಟ್ಕೊಡಂಗಿಲ್ಲ, ಈ ಕಡೆ ಚೈನಾವನ್ನು ಬಿಟ್ಕೊಡಂಗಿಲ್ಲ, ಈ ಕಡೆ ಅಮೇರಿಕಾವನ್ನು ಬಿಟ್ಕೊಡಂಗಿಲ್ಲ. ಚೈನಾದಾಗ ಆಫ್ ರೇಟ್ ಚೀಪ್ ರೇಟ್ ಗುಜ್ರಿಮಾಲು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಇವತ್ತು ಭಾರತವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥ ರಣಹೇಡಿತನವನ್ನು ಮುನೀರ ಮೆರಿತಾ ಇರ್ತಕ್ಕಂಥದ್ದು. ಹಾಗಾಗಿ ಇವನೇನಾದರೂ ಭಾರತದ ಮೇಲೆ ಇವಾಗ ಏನಾದರೂ ಈ ಅಬು ಮೂಸಾ ಇರ್ಬೋದು, ಅಜರ್ ಮಸೂದ್ ಇರ್ಬೋದು, ಇವರೆಲ್ಲ ಹೇಳ್ದಂಗೆ ಏನಾದರೂ ಒಳನುಸುಳಿಸಿ ಯಾರಾದರೂ ಒಂದೇ ಒಂದು ತಂಟೆ ತಕರಾರು ಇವರೇನ ಮಾಡಿದ್ರು ಅಂದರೆ ಈ ಸತಿಗೆ ಖಂಡಿತವಾಗೂ ಪಾಕಿಸ್ತಾನನ ಭಾರತ ನಿರ್ನಾಮ ಮಾಡದೆ ಬಿಡೋದೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಆಂತರಿಕವಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ಹಾಗಾಗಿ ನೋಡಿ, ಈ ಇರಾನ್ ಸಹಾಯ ಹಸ್ತವನ್ನು ಯಾಚನೆ ಮಾಡಿದ್ರೆ ಪಾಕಿಸ್ತಾನದ ಮುಂದೆ ಪಾಕಿಸ್ತಾನ ಇರಾನ್ಗೆ ಯಾವುದೇ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಇರಾನ್ಗೆ ನನ್ನ ಸಹಾಯ ಮಾಡೋಕ್ಕೋದ್ರೆ ಟ್ರಂಪ್ ಅಲ್ಲಿಂದ ಪಾಕಿಸ್ತಾನದ ಮೇಲೇ ದಾಳಿ ಮಾಡುವಂಥ ಸಂದರ್ಭ ಇದೆ ಇವತ್ತು. ಹಾಗಾಗಿಯೇ ಪಾಕಿಸ್ತಾನ ಇವತ್ತು ಸಂಕಷ್ಟದಲ್ಲಿ ಸಿಗಾಕೊಂಡಿರೋದು. ಈ ಮುಲ್ಲಾ ಮುನೀರ ಹೋಗಿ ಬಿರಿಯಾನಿ ಚೆನ್ನಾಗಿ ತಿನ್ಕೊಂಬರ್ತಿದ್ನಲ್ಲ, ಅದನ್ನೆಲ್ಲ ಟ್ರಂಪಣ್ಣ ಇವಾಗ ಕಕ್ಕಿಸ್ತೇನೆ, ಅದಕ್ಕೆ ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ತಾರೆ. ನೀನು ಇನ್ನೊಬ್ಬರ ಬಗ್ಗೆ ಆಗಲಿ, ಒಂದು ದೇಶದ ಬಗ್ಗೆ ಆಗಲಿ, ಒಂದು ಮನೆ ಬಗ್ಗೆ ಆಗಲಿ, ಇನ್ನೊಬ್ಬ ಮನುಷ್ಯನ ಬಗ್ಗೆ ಆಗಲಿ ಒಳ್ಳೆಯದನ್ನು ಬಯಸಿದ್ರೆ ಭಗವಂತ ನಿನಗೆ ಒಳ್ಳೆಯದನ್ನೇ ಕರುಣಿಸ್ತಾನೆ ಅಂತ ಹೇಳ್ತಕ್ಕಂಥದ್ದು. ನೀನೇನಾದರೂ ಕೆಟ್ಟದನ್ನು ಕೋರ್ಕೊಂಡ್ರೆ ಕೆಟ್ಟದ್ದೇ ಆಗುತ್ತೆ, ಅವನಿಗೆ ನೀನು ಕೆಟ್ಟದನ್ನು ಕೂರ್ರೆ ನಿನಗೂ ಕೆಟ್ಟದೇ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದೇ ತಾತ್ಪರ್ಯ. ಹಾಗಾಗಿ ಈ ಪಾಕಿಸ್ತಾನ ಏನು ಮಾಡ್ತಾಯಿತ್ತು ಅಂದರೆ, ಯಾವ ದೇಶವೂ ನೆಮ್ಮದಿಯಾಗಿರಬಾರ್ದು, ಭಯೋತ್ಪಾದಕರನ್ನು ತಯಾರು ಮಾಡುವಂಥ ಒಂದು ಕಾರ್ಖಾನೆಯಾಗಿ ಪರಿವರ್ತನೆ ಆಗಿದೆಯಲ್ಲ ಇವತ್ತು ಪಾಕಿಸ್ತಾನ. ಹಾಗಾಗಿ ಅದರ ಒಂದು ಫಲಿತಾಂಶವನ್ನು ಇವತ್ತು ತಾನೇ ನೆಟ್ಟಂಥ ಭಯೋತ್ಪಾದನೆಯ ಬೀಜವನ್ನು ಇವತ್ತು ಅದು ಬೃಹತ್ ಎಮ್ಮರವಾಗಿ ಬೆಳೆದು ಫಲವನ್ನು ಕೊಡ್ತಿದೆ. ಹಾಗಾಗಿ ಆ ಭಯೋತ್ಪಾದನೆಯನ್ನು ಪಿಡುಗು ಅನ್ನೋಂಥ ಬಿರಿಯಾನಿನ ತಿಂದು ಪಾಕಿಸ್ತಾನ ಇವತ್ತು ಕುಕ್ಕು ಅಂತ ಮಟ್ಟಕ್ಕೆ ಬಂದಿದೆ. ಈ ಕಡೆ ಒಂದು ಭಾರತನ ಏನಾದರೂ ತಂಟೆ ಮಾಡಿದ್ರೆ ಭಾರತ ಬಾರಿಸುತ್ತೆ, ಅಮೇರಿಕಾ ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅಮೇರಿಕಾ ಬಾರಿಸುತ್ತೆ, ಇರಾನು ಸಹಾಯ ಮಾಡಿಲ್ಲ ಅಂತ ಹೇಳಿದ್ರೆ, ಇರಾನಿಗೆ ಸಹಾಯ ಮಾಡಿಲ್ಲ ಅಂತ ಹೇಳಿದ್ರೆ ಇರಾನ್ ಅವ್ರು ಬಾರಿಸ್ತಾರೆ ಇವ್ರಿಗೆ. ಕೊಟ್ಟ ಕಡೆಯದಾಗಿ ಏನಂದರೆ ಚೈನಾಗೂ ಮತ್ತು ಇರಾನ್ಗೂ ಒಳ್ಳೆಯ ಸಂಬಂಧ ಇದೆ. ಹಾಗಾಗಿ ಚೈನಾ ಇವತ್ತೇನು ಪಾಕಿಸ್ತಾನಕ್ಕೆ ಕೋಟ್ಯಾಂತರ ರೂಪಾಯಿಗಳಷ್ಟು ಸಾಲವನ್ನು ಕೊಟ್ಟಿದೆ, ಇನ್ವೆಸ್ಟನ್ನು ಮಾಡಿದೆ, ಅಂದರೆ ಹೂಡಿಕೆಯನ್ನು ಮಾಡಿದೆ. ಹಾಗಾಗಿ ಈ ಕಡೆ ಚೀನಾ ಮಾತನ್ನು ಕೇಳಬೇಕು, ಪಾಕಿಸ್ತಾನದ ಅಮೇರಿಕದ ಮಾತನ್ನು ಕೇಳಬೇಕು, ಇರಾನ್ ಮಾತು ಕೇಳಬೇಕು, ಭಾರತ ಏನು ಮಾಡ್ತಾಯಿದೆ ಅಂತಲೂ ಕೂಡ ಎಚ್ಚರಿಕೆ ಇಟ್ಕೋಬೇಕು. ಗುಜ್ರಿಮಾಲ್ ಇಟ್ಕೊಂಡು ಮುಲ್ಲಾ ಮುನೀರ ಯಾವುದನ್ನು ಎದುರಿಸುವಂಥ ಸಂದರ್ಭದಲ್ಲಿ ಇಲ್ಲವೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಇವತ್ತು ಮುಸಲ್ಮಾನರ ವಿರುದ್ಧ ಮಾತಾಡಿದ್ರೆ ನೀವೆಲ್ಲ ಕೋಮುವಾದಿಗಳು ಅಂತಾರಲ್ಲ, ಲಡಾಖಲ್ಲಿ ಇವತ್ತು ಯಾಕಪ್ಪ ನೀವೆಲ್ಲ ಗಲಾಟೆ ಮಾಡ್ತಾಯಿದ್ದೀರಾ? ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳನ್ನು ಈ ರೀತಿಯಾಗಿ ಕೊಂದು ನರಸಂಹಾರ ಮಾಡ್ತೀಯಾರಲ್ಲ, ಅದ್ರ ಬಗ್ಗೆ ತುಟಿ ಬಿಚ್ಚದೇ ಇರೋವಂಥ ಮುಸಲ್ಮಾನ್ ಸಮುದಾಯ ಇವತ್ತು ಯಾವುದೋ ದೇಶದಲ್ಲಿರೋವಂಥ ಇರಾನಲ್ಲಿರೋ ಶಿಯಾ ಸಮುದಾಯದ ಬಗ್ಗೆ ಅವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನೀವು ಅಮೇರಿಕಾ ಮೇಲೆ ಮತ್ತು ಇಸ್ರೇಲ್ ಮೇಲೆ ಯಾಕಪ್ಪ ಇವಾಗ ಪ್ರತಿಭಟನೆ ಮಾಡ್ತಾಯಿದ್ದೀರಾ ಅಂತ ಪ್ರಶ್ನೆ ಕೇಳಬೇಕೋ ಬೇಡವೋ? ಹಂಗಂದರೆ ನಿಮ್ಮ ಲೆಕ್ಕಾಚಾರದಲ್ಲಿ ಏನು, ಹಿಂದೂಗಳ್ನ ಕೊಂದಾಕ್ಬಿಟ್ರೆ, ಹಿಂದೂಗಳ್ನ ನರಸಂಹಾರ ಮಾಡಿದ್ರೆ ನಿಮ್ಗೆ ಯಾವುದೇ ಮಾನವ ಹಕ್ಕುಗಳು ಅಡ್ಡ ಬರೋದಿಲ್ಲ. ಆದರೆ ಮುಸಲ್ಮಾನರ ಮೇಲೆ ಒಂದು ಸಣ್ಣ ಗೆರೆ ಬಿದ್ದರೂ ಕೂಡ ಮಾನವ ಹಕ್ಕುಗಳು ಹೆಂಗೆ ಉಟ್ಕೊಳ್ತವೆ ಅನ್ನೋವಂಥ ಕಡೆಯ ಪ್ರಶ್ನೆ ನಂಗೆ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನಾದರೂ ಮುಲ್ಲಾ ಮುನೀರ ನೆಟ್ಟಿಗೆ ಬುದ್ಧಿ ಕಲಿತ್ರೆ ಪಾಕಿಸ್ತಾನ ಅನ್ನೋದು ನೆಟ್ಟಿಗಿರುತ್ತೆ, ಇಲ್ಲಾಂದರೆ ಅಂಕಡೊಂಕಾಗೋಗುತ್ತೆ. ಹಾಗಾಗಿ ನೋಡಿ, ಈ ಮುಲ್ಲಾ ಮುನೀರ ಇವತ್ತು ನೆಟ್ಟಿಗೆ ಅಧಿಕಾರವನ್ನು ನಡೆಸ್ಕೊಂಡು ಹೋದರೆ, ಸೇನೆಯ ಅಧಿಕಾರವನ್ನು ನಡೆಸ್ಕೊಂಡು ತನ್ನ ಗಡಿ ಏನಿದೆ ಅದನ್ನು ಸಂರಕ್ಷಣೆ ಮಾಡಿಕೊಂಡ್ರೆ ಬಚಾವ್,
ಇಲ್ಲ ಅಂತೇಳಿದ್ರೆ ಬಲೂಚಿಸ್ತಾನ ಇರ್ಬೋದು, ತಾಲಿಬಾನ್ ಇರ್ಬೋದು, ಅಫ್ಘಾನಿಸ್ತಾನದ TTP ಅಂತಿದೆ, ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅಂತ, ಅವ್ರು ಹೊಡಿತಾರೆ. ಈ ಕಡೆ ಅಫ್ಘಾನಿಸ್ತಾನದವ್ರು ಹೊಡಿತಾರೆ, ಈ ಕಡೆಯಿಂದ ಭಾರತ ಹೊಡೆಯುತ್ತೆ, ಆ ಕಡೆಯಿಂದ ಬಲೂಚಿಸ್ತಾನದವ್ರು ಹೊಡಿತಾರೆ, ಈ ಕಡೆಯಿಂದ ಚೀನಾದವ್ರು ಹೊಡಿತಾರೆ, ಆ ಕಡೆಯಿಂದ ಇರಾನ್ ಅವ್ರು ಹೊಡಿತಾರೆ. ಎಲ್ಲ ಸಾಲದು ಅಂತ ಟ್ರಂಪ್ ಅಣ್ಣನೂ ಹೊಡಿತಾನೆ. ಹಂಗಾಗಿ ಮುಲ್ಲಾ ಮುನೀರ ಇವತ್ತು ಬೆಚ್ಚಿ ಬಿದ್ದುಬಿಟ್ಟು ಬಾಲಗ್ರಹ ಪೀಡೆ ಆಗಿ ಬಂಕರ್ಗಳಲ್ಲಿ ಅಡಗಿ ಕೂತ್ಕೊಳ್ಳೋ ಅಂಥ ಸಂದರ್ಭ ಎದುರಾಗಿರೋದು. ಇದನ್ನೆಲ್ಲ ಮುಚ್ಚಿಟ್ಕೊಳೋದಕ್ಕೋಸ್ಕರ ನಾನೇನೋ ಮಾಡ್ತೀನಿ ಅಂತ ಸಣ್ಣ ಪುಟ್ಟ ಮಕ್ಕಳಾಡೋ ಅಂಥ ಡ್ರೋನ್ಗಳನ್ನ ಗಡಿ ಪ್ರದೇಶಕ್ಕೆ ಕಳಿಸ್ತಾನೆ ಅಂದರೆ ಇವನು ಎಂಥ ಹೆದರು ಪುಕ್ಲ ಅಂತ ಗೊತ್ತಾಗ್ತಿದೆ. ಹಾಗಾಗಿ ಇವನು ಪ್ರೀತಿಯಿಂದ ಟ್ರಂಪ್ ಉಣಬಡಿಸಿದ ಬಿರಿಯಾನಿನ ತಿಂದು ಕೊಬ್ಬಿದ್ದ, ಆ ಕೊಬ್ಬನ್ನು ಇವತ್ತು ಟ್ರಂಪ್ ಅಣ್ಣ ಕರಗಿಸೋಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕಾದು ನೋಡೋಣ, ಕೆಲವೇ ದಿನಗಳಲ್ಲಿ ಟ್ರಂಪ್ ಮುನೀರು ತಿಂದ ಬಿರಿಯಾನಿನ ಟ್ರಂಪ್ ಅಣ್ಣ ಕಕ್ಕಿಸದೆ ಬಿಡಲ್ಲ ಅನ್ನೋವಂಥ ವಿಷಯನ ನಿಮ್ಮೆಲ್ಲರ ಮುಂದೆ ಇಡೋದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.